ಅವ್ರಿಗೆ ಸೆಕ್ಯೂರಿಟಿ ಕೊಡುವಂಥ ಮಾತನ್ನು ಮಾತಾಡಿದ್ದಾರೆ. ಅವ್ರಿಗೆ ಪೆನ್ಷನ್ನ ಸಾಮಾಜಿಕ ಸುರಕ್ಷೆ ಕೊಡುವಂಥದ್ದು ನಾವು ಮಾಡ್ತೀವಿ. ಅವರಿಗೆ ಎಕನಾಮಿಕ್ ಕಂಡೀಷನ್ ಚಲೋ ಹೋಗಂಗೆ ಮಾಡ್ತೀವಿ. ಅವ್ರ ಪೆನ್ಷನ್ ಸಹಿತ ಮಾಡ್ತೀವಿ ಅಂತ. ಅವ್ರು ಏನು ಉದ್ಯೋಗ ಮಾಡ್ತಿರ್ತಾರೆ ಪೆನ್ಷನ್ನು ಕೊಡ್ತೀವಿ ನಾವು ಅವ್ರಿಗೆ. ಅವ್ರು ಉದ್ಯೋಗ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಗಿಗ್ ಅಂತ ಕರಿತೀವಿ ನಾವು ಅವ್ರಿಗೆ. ವಿಶೇಷವಾಗಿ ಅವ್ರಿಗೂ ಸಹಿತ ನಾವು ಗ್ಯಾರಂಟಿಯಾಗಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಮತ್ತೇನು ಮಾಡೋದಕ್ಕೆ ಎಲ್ಲದಕ್ಕೂ ನಾವು ಹೆಲ್ಪ್ ಮಾಡ್ತಾಯಿದ್ದೀವಿ. ಅದರಲ್ಲೂ ಅವ್ರಿಗೇನಪ್ಪ ಅಂತಂದ್ರೆ ಅವರ ಆರ್ಥಿಕ ಸ್ಥಿತಿ ಸುದ್ದಾಗೋದಕ್ಕೆ ಸಾಮಾಜಿಕ ಸ್ಥಿತಿ ಒಂದು ಹಂತಕ್ಕೆ ಬರೋದಕ್ಕಾಗಿ ನಾವು ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಅವ್ರಿಗೆ ಮಾಡ್ತೀವಿ ಗಿಗ್ಗಳಿಗೆ ಅನ್ನುವಂಥ ಮಾತನ್ನು. ಇದು ಅಷ್ಟೇ ಮುಖ್ಯದ. ಯಾಕಂದ್ರೆ ಇವರು ತಳ ಶೋಷಿತ ಜನ, ಅಂದರೆ ಕೆಳವರ್ಗದ ಜನ ಅಂದರೂ ಅಡ್ಡಿ ಇಲ್ಲ. ಇವು ಮಧ್ಯಮ ವರ್ಗದ ಕೆಳಗಿದ್ದಂಥ ಜನ, ಇವ್ರಿಗೂ ಕೈ ಹಿಡಿತೀವಪ್ಪ ನಾವು. ಅವ್ರಿಗೂ ಒಂದು ರೀತಿ ಮನೆಯಾಗ ಹೆಂಗೆ ರೈತರು ಕೈ ಹಿಡಿದ್ರೆ ಹಾಗೆ ಇದು ಕೈ ಹಿಡಿತದೆ, ನಾವು ಕೊಡ್ತೀವಿ ಅಂತ ಅಗದಿ ಗಟ್ಟಿಮಿಟ್ಟು ಕೊಟ್ಟಿದ್ದಾರೆ. ಇನ್ನು ಕೊನೆದಾಗ 5ನೇ ಗ್ಯಾರಂಟಿ, ನಾವು 5,000 ಕೋಟಿ ರೂಪಾಯಿ ತೆಗೆದಿಡ್ತೀವಿ. ಎದಕ್ಕಪ್ಪ ಅಂತಂದ್ರೆ ಸ್ಟಾರ್ಟಪ್. ಇವಾಗ ಸ್ಟಾರ್ಟಪ್ ಎಲ್ಲದನೋ ಸ್ಟ್ಯಾಂಡಪ್ ಎಲ್ಲದನೋ ಅವು ಯಾವ ಅಂತ ಆಗದವು ಇಲ್ಲಿ ಮಾತಿಲ್ಲ. ಇವತ್ತು ಏನೋ ಹೇಳ್ತಾರೆ ಹಂಗೆ ಹೇಳಿಕೆ ಕೊಟ್ಟೇ ಕೊಡ್ತಾರೆ. ಆದ್ರೆ ನಮಗೆ ಅದ್ರ ಬಗ್ಗೆ ರೆಕಾರ್ಡ್ಗಳು ಸಬ್ಮಿಟ್ ಮಾಡ್ತಾಯಿಲ್ಲ, ಕೊಡ್ತಾಯಿಲ್ಲ ಜನರ ಮುಂದೆ. ಅದ್ರ ಜೊತೆ ನಿಮಗೂ ಗೊತ್ತದ ಇವತ್ತು ಏನಪ್ಪ ಅಂತಂದ್ರೆ ಈ ಒಂದು ಎಲ್ಲ ವಿವರಗಳು ವಿಶೇಷವಾಗಿ ಸ್ಟಾರ್ಟಪ್ಗಳಿಗೆ ಸಹಾಯ ಸಿಗ್ತಾ ಹೆಸರು ಇಷ್ಟ ಸ್ಟಾರ್ಟಪ್ಪ ಮತ್ತೇನೋ ಅಪ್ಪುಗಳು, ಅದು ಯಾವ ಅಪ್ಪು ಅಲ್ಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ 5,000 ಕೋಟಿ ರೂಪಾಯಿಗಳನ್ನ ನಾವು ತೆಗೆದಿರ್ತೀವಿ. ಪ್ರತಿಯೊಂದು ತಾಲೂಕಿಗೆ ಜಿಲ್ಲೆಗೆ ಯಾರ್ಯಾರು ಉದ್ಯೋಗ ಮಾಡಿದ ನಂತರ ಅವರಿಗೆಲ್ಲ ಉದ್ಯೋಗ ಮಾಡುವಂಥ ಸ್ಟಾರ್ಟಪ್ ಕಂಪ್ನಿ ತೆರೆಯುವಂಥ ಉದ್ಯಮಗಳಿಗೆ ಅನುಕೂಲ ಮಾಡುವಂಥ ಒಂದು ಕೆಲಸವನ್ನು ನಿಶ್ಚಿತ ಮಾಡ್ತೀವಿ. ನಾವು ಆರಂಭದಲ್ಲಿ ಅದಕ್ಕಾಗಿ 5,000 ಕೋಟಿ ತೆಗೆದಿಡ್ತೀವಿ. ಅದು ಸದುಪಯೋಗ ಮಾಡ್ಕೋಬೇಕಾಗಿ ಜನರ ಮಾಡ್ಕೋತಾರೆ. ಹಿಂಗೆ ಒಂದು 5 ಏನಪ್ಪ ಅಂತಂದ್ರೆ ಈ ಗ್ಯಾರಂಟಿಗಳನ್ನು, ಅದರಲ್ಲೂ ಇದಕ್ಕೆ ಅವ್ರು ಏನು ಕರಿತಾರಪ್ಪ ಅಂದ್ರೆ ಯುವ ರೋಷನ್ ಅಂತ ಕರ್ಕೊಳ್ತಾರೆ. ಇದಕ್ಕೆ ಅಂದ್ರೆ ಯುವಕರಿಗೆ ಅನುಕೂಲ ಆಗುವಂಥದ್ದು. ಈ ಮೇಲೆ ಹೇಳಿದ್ನಲ್ಲ ಇವಾಗ ಯಾವುದಪ್ಪ ಅಂದ್ರೆ ಈ ವಿಶೇಷವಾಗಿ ಅಪ್ರೆಂಟಿಸ್ದಾಗಿರ್ಬೋದು, ಈ 30 ಲಕ್ಷ ಹುದ್ದೆದಾಗಿರ್ಬೋದು, ಇವೆಲ್ಲವೂ ವಿಶೇಷವಾಗಿ ಏನಪ್ಪ ಅಂದ್ರೆ ಯುವ ರೋಷನ್ನ ಅಥವಾ ಉದ್ಯಮಿ ಗ್ಯಾರಂಟಿ ಅಂತ ಈಗ ಹೇಳಿದ್ನಿ. ಇವಾಗ ಸ್ಟಾರ್ಟಪ್ ಅದಂಗೆ ಇದ್ರಂಗೆ ಉದ್ಯಮ ಗ್ಯಾರಂಟಿ ಕೊಡುವಂಥ ಮಾತು ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ 5,000 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಇಲ್ಲಿವರೆಗೆ ಬರೀ ಊಹೆಗಳಿದ್ದು, ಏನು ಮಾಡಬಲ್ಲರು, ಏನಿಗೆ ಕೊಡಬಹುದಪ್ಪ ಗ್ಯಾರಂಟಿ ಅಂತೇಳಿ. ಸ್ಪಷ್ಟವಾಗಿ ತಾವು ಕೊಡುತ್ತಂಥ ಗ್ಯಾರಂಟಿಯಿಂದ ಯಾರ್ಯಾರಿಗೆ ಲಾಭ ಆಗ್ತದೆ, ಎಷ್ಟು ಲಾಭ ಆಗ್ತದೆ ಸ್ಪಷ್ಟ ಹೇಳ್ತಾ ಇದ್ದಾರೆ. ಜನ ಇನ್ನು ಅದನ್ನು ಆಯ್ಕೆ ಮಾಡ್ಕೊಳ್ಳೋದು, ನಮ್ಮನ್ನು ಆಯ್ಕೆ ಮಾಡೋದು. ನಮ್ಗೆ ಅಧಿಕಾರ ತಂದ್ರೆ ಇಷ್ಟೆಲ್ಲ ಮಾಡ್ತೀವಿ. ಒಂದದಾಗೆ ರೈತರಿಗೆ ಗ್ಯಾರಂಟಿ ಕೊಡ್ತೀವಿ. ಏನಪ್ಪ ಅಂದರೆ MSP ಇದು, ಅದ್ರ ನಿಶ್ಚಿತವಾಗಿಯೂ ಅವರು ಬೆಳೆಗೆ ರೇಟ್ ಬರುವಂಥದ್ದು. ಅದು ಕಾನೂನು, ಅದ್ರ ಕೆಳಗೆ ಯಾರು ಕೊಳ್ಳಿಕ್ಕೆ ಬಂದರೆ ಕಾನೂನು ಬದ್ಧವಾಗಿ ಕಳಿಸಿಬಿಡ್ತಾನೆ. ಅದನ್ನು ಬರೀ ಬಾಯಿನ ಮಾತಿಂದ ಅಲ್ಲ. ಹಿಂದೂ ಐತಿ ಮುಂದೆ ಇರ್ತೈತಿ ಅಲ್ಲ, ಅದು ಯಾವ ಕಾಲಕ್ಕೂ ಇರೋದನ್ನು, ನಮ್ಮ ಆಹಾರ ಪದ್ಧತಿ ಇರುವವರೆಗೆ ಅದು ಇರೋದನ್ನು, ಅದು ಮತ್ತು ಬೇರೆ. ಆದರೆ ರೈತರಿಗೆ ಮೋಸ ಒಂದು ತಪ್ಪಿಸುವಾಗ MSP ತರಬೇಕು ಅನ್ನೋದಿತ್ತು. ಅದು ತರ್ತೀವಿ ನಿಶ್ಚಿತವಾಗಿ. ಇದು ರೈತರಿಗೆ, ರೈತ ಸಮುದಾಯಕ್ಕೆ. ಜೊತೆಗೆ ಇನ್ನೂ ಅಷ್ಟೇ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ನಮ್ಮ ಸ್ವಾಮಿನಾಥನ್ ಅವರ ಸಲಹೆ ಮೇರೆಗೆ ನಾವು ಇದಂಥವ್ರು ಅವ್ರೇನು ವರದಿ ಅದ ಅದನ್ನಷ್ಟುಗೊಳಿಸ್ತೀವಿ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಇವು ರೈತರಿಗೆ ಒಂದು ಭರವಸೆಯನ್ನು ಮೂಡಿಸುವಂಥ ಒಂದು ಏನಪ್ಪ ಅಂದ್ರೆ ಅನುಕೂಲಕರವಾದ ವಾತಾವರಣ ನಿರ್ವಹಿಸ್ತಾವೆ ಅನ್ನುವಂಥದ್ದು ಒಂದು ಸಮಾಧಾನ. ಈಗ ಅದರ ನಂತರ ಈಗ ನೋಡಿದ್ದೀನಿ ನಿಮಗೆ ಖಾಲಿ ಜಾಬ್ಗಳು ತುಂಬ್ಕೋತೀವಿ, ನೌಕರಿಗಳನ್ನು ಮಾಡ್ಕೋತೀವಿ, ಪೇಪರ್ ಲೀಕ್ ಮಾಡಿ ಕೊಡೋದಿಲ್ಲ. ಜೊತೆಗೆ ಈಗ ಡಿಗ್ರಿ ಮುಗಿದ ತಕ್ಷಣ ಅವ್ರಿಗೆ ಇದನ್ನು ಕೂಡ ಸ್ಟೈಫಂಡಿ ಕೊಡೋದು ಅಂತ ಹೇಳಿಲ್ಲ ಅವರು. ಏನು ಚಂದ ಹೇಳಿದ್ರೆ 1 ಲಕ್ಷ ಕೊಡ್ತೀವಿ ನಾವು ವರ್ಷಕ್ಕೆ. ಆದ್ರೆ ನಾವು ಮುಗಿದ ತಕ್ಷಣ ಎಲ್ಲೆಲ್ಲಿ ಹೇಳ್ತೀವಿ ವರ್ಕ್ ಮಾಡಬೇಕು ಅಂತ. ಅಂದರೆ ಸರ್ಕಾರಿ ಇದರಲ್ಲಿ ಅನೇಕರಿನ್ನೂ ಏನಪ್ಪ ಸೆಲೆಕ್ಷನ್ ಆಗಿರೋದಿಲ್ಲ, ತೊಗೊಂಡಿರೋದಿಲ್ಲ, ಉಳಿದಿರ್ತಾವೆ, ಬೇಕಾಗಿರ್ತಾವೆ ಅಂತೆಲ್ಲ ಹಾಕ್ತಾರೆ ಅವ್ರು. ಮತ್ತು ಕಂಪ್ನಿಗಳಲ್ಲೂ ಕಳಿಸ್ಬೋದು, ಒಂದು ಅನುಭವ ಮಾಡಿಸ್ಬೋದು. ಅದು ಖಾಲಿ ಕೊಡೋಗಿಂತಲೂ ಕೆಲಸ ತೊಗೊಂಡು ಪಗಾರ ಕೊಡುವಂಥದ್ದು ಇದು ಭಾಳ ಮಹತ್ವದ್ದು. ಇಲ್ಲಿ ಕರ್ನಾಟಕದಲ್ಲಿ ಮಾಡಿದ ಹಾಗಲ್ಲ. ಅವರು ಕೆಲಸ ಮಾಡಿಸಿನ ಅವ್ರು ದುಡಿಸಿನ ಅವ್ರು ರೊಕ್ಕ ಕೊಡುವಂಥ ಒಂದು ಕೆಲಸ. ವರ್ಷಕ್ಕೆ 1 ಲಕ್ಷ ರೂಪಾಯಿ ಅಂದರೆ ತಿಂಗಳ ಒಂದಿಷ್ಟು 8-9 ಸಾವಿರ ರೂಪಾಯಿ ಬಿತ್ತು ಪಗಾರ. ಕೆಲಸ ಮಾಡಿ ಬಂದು ತೊಗೊಳ್ಳುವಂಥದ್ದು. ಅಲ್ಲಿ ವರ್ಕ್ ಚೆನ್ನಾಗಿ ಮಾಡಿದರೆ ಅಲ್ಲಿ ಕಂಟಿನ್ಯೂ ಆಗ್ಬೋದು, ಏನೇನೋ ಆಗ್ಬೋದು. ಆದರೆ ಖಾಲಿ ಕೊಡಿಸುವಾಗಿಲ್ಲ, ಕೆಲಸಕ್ಕೆ ಹಚ್ಚುವಂಥ ಒಂದು ಸದುದ್ದೇಶ ಇಲ್ಲದು. ಮೊನ್ನೆ ಕರ್ನಾಟಕದಲ್ಲಿ ಮಾಡಿದ್ದಾರೆ. ಆದರೆ ಈಗ 2,000, 3,000, 1,500 ಏನು ಮಾಡಿದ್ದಾರೆ. ಅದನ್ನು ಅದು ಅಲ್ಲಿ ಉದ್ಯೋಗ ಕೊಡ್ಬೇಕಂತಲ್ಲ. ಒಟ್ಟು ಪಾಪ ಅವರು ಭತ್ಯೆ ಇಲ್ಲ ಅಂತೇಳಿ ಈ ಭತ್ಯೆ ಅನ್ಲಾರದೆ ಇವರು ಉದ್ಯೋಗ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಎಷ್ಟೋ ಪ್ರಮಾಣ ಇಲ್ಲಿ ಉದ್ಯೋಗಗಳು ಅವ್ರು ಸಿಗೋಂಗೆ ಆಗ್ತದೆ. ಖಾಲಿ ಕೊಡಿಸೋದು ಕೆಲಸ ಮಾಡಿಸಿ ಅವ್ರಿಗೆ ಪೇಮೆಂಟ್ ಕೊಡುವಂಥ ಒಂದು ಏನು ಪ್ರವೃತ್ತಿ 2 ರೀತಿಯಿಂದ ಲಾಭ. ಒಂದು ಆ ಹುಡುಗನಿಗೆ ಅಥವಾ ಹುಡುಗಿಗೆ ಎಲ್ಲಪ್ಪ ನಮಗೆ ಬದುಕು ಸಿಕ್ತು ಅನ್ನೋಂಥ ಒಂದು ಭದ್ರತೆ ಬರ್ತದೆ. 2ನೇದಾಗಿ ಅವ್ರು ಸರ್ಕಾರದಲ್ಲಿ ಮತ್ತೆ ಕೆಲಸ ಮಾಡೋದ್ರಿಂದ ಒಂದು ಅನುಭವ ಸಿಗ್ತದೆ. ಹೀಗಾಗಿ ಈ ಡಿಗ್ರಿ ಆದಂಥ ಡಿಪ್ಲೊಮಾ ಹೋಲ್ಡರ್ಗೆ ಇದೊಂದು ಸುಸಂಧಿ ಯುವಕರಿಗೆ ಹೊಸ ಯಾಕಂದರೆ ಈಗ ಅವ್ರು ಎಲ್ಲ ಕಡೆ ತಿರುಗ್ತಾ ಇದ್ದಾರಲ್ಲ, ಗೊತ್ತಾಗಲಿರ್ತದೆ ಏನಪ್ಪ ವಾಸ್ತವದ ದೇಶ ಏನದ ಅಂತೇಳಿ. ಯಾಕಂದ್ರೆ 4 ಗೋಡೆಗಳ ಮಧ್ಯೆ ಹಿಂದೇನೋ ಇತ್ತು, ಯೋಜನಾ ಆಯೋಗ ಇದ್ದಿದ್ದು.
ಅವ್ರು ಸರಿಯಾಗಿ ಸೂಚನೆ ಕೊಡ್ತಿದ್ರು, ಒಂದು ಲಂಸಮ್ ಅಮೌಂಟ್ ಹೇಳ್ತಿದ್ರು, ಈ ಇಲಾಖೆಗೆ ಇಷ್ಟು, ಈ ಇಲಾಖೆಗೆ ಇಷ್ಟು, ಇದು ಬರಬೇಕು, ಕೃಷಿಗೆ ಇಷ್ಟು, ಉದ್ಯಮಿಗಳಿಗೆ ಇಷ್ಟು ಅಂತೇಳಿ ಮಾಡಿ ಏನೋ ಒಂದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಅವು ಜನರಿಗೆ ಮುಟ್ಲಾರ್ದಂಥ ಒಂದು ಮಾರ್ಕೆಟ್ ಮಾಡುವಂಥದ್ದು, ಜನರಿಗೆ ಮುಟ್ಲಾರ್ದಂಥ ಕೆಲವು ಉದ್ಯಮಗಳನ್ನು ತಯಾರು ಮಾಡುವಂಥದ್ದು, ಅದನ್ನು ಪಬ್ಲಿಕ್ ಸೆಕ್ಟರ್ದಾಗ ಬಿಟ್ಟು ನಡಿಲಾರ್ದಾಗ ಲಾಸ್ ಆದಾಗ ಮತ್ತು ಪ್ರೈವೇಟ್ದಾಗ ಮಾರ್ಕೊಳ್ಳೋಂಥ ಒಂದು ಏನೇನೋ ಆಗಿ ಹೋಗಿಬಿಟ್ಟು ಅದರಿಂದ ಇವತ್ತು ಅದನ್ನು ಕೆಲಸ ಮಾಡಿ ಇವತ್ತು ನೀತಿ ಆಯೋಗ ಮಾಡಿಬಿಟ್ರು. ಈ ಬೇಡಪ್ಪ ನಿಮ್ಮದು ಏನು ಈ ಒಂದೇನದ ಈ ನಿಮಗೆ ಹೇಳುವಂಥದ್ದು ಏನಪ್ಪ ಅಂದ್ರೆ ಇಂಥವು ಯಾವ ಬೇಕಾದ ಯೋಜನೆ ಆಯೋಗ ಅಂಥವು ನಾವು ಇದ್ದಂಥವ್ರು ಇದನ್ನು ನೀತಿ ಆಯೋಗ ಮಾಡ್ತೀವಿ ಅಂದ್ರೆ ನೀತಿ ಆಯೋಗದಲ್ಲಿ ಅದು ದೊಡ್ಡಪ್ಪ ಆಗಿಬಿಡ್ತೀವಿ ಅಂತ ಹಿಂಗೆ ಒಟ್ಟಿನಲ್ಲಿ ಅದು ಆಗಲಾರ್ದು ಇವತ್ತು ರಾಹುಲ್ ಗಾಂಧಿ ಅವರು ಅನಿವಾರ್ಯವಾಗಿ ಅವರು ಜನರಿಗೆ ಇಳಿಯಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಅಬ್ಬರದ ಪ್ರಚಾರ ನರಕ ಮೋದಿಜಿಯವರ ಮತ್ತು ಅವರ ಬುದ್ಧಿವಂತಿಕೆ ಅದರ ನಿಲ್ಲುವ ಶಕ್ತಿ ಯಾರಿಗೂ ಇಲ್ಲ. ಯಾಕಂದ್ರೆ ಇವತ್ತು ನೋಡ್ರಿ ಪ್ರಚಾರ ಯಾವ ರೀತಿ ಮಾಡ್ತಾಯಿದ್ದಾರೆ ಮೋದಿಜಿಯವರು ಅಂದ್ರೆ, ನನ್ನ ಪರಿವಾರ ಯಾವುದಂದ್ರೆ ನಮ್ಮ ಈ 41 ಕೋಟಿ ಜನ ನನ್ನ ಪರಿವಾರ ಅಂತ ಹೇಳಿದ್ದಾರೆ. ಜೊತೆಗೆ ಏನಪ್ಪ ಅಂತಂದ್ರೆ ಮೀಡಿಯಾ ನನ್ನ ಪ್ರಚಾರ ಮಾಡೋಕೈತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಕೇಳಿ ನಗಬೇಕು ಒಳಬೇಕು ಅಂತ ಯಾವ ಮೀಡಿಯಾ